ಹಲೋ, ಏನು ಮಾಡ್ತಿದ್ದೀಯಾ? ನೀವೇನು ಮಾಡ್ತಿದ್ದೆ? ಕೂತಿದ್ದಾ? ಅಡುಗೆ ಅಯ್ಯೋ ಇತ್ತು, ಬೆಳಿಗ್ಗೆನೇ ಮಾಡಿದ್ನಲ್ಲ ಅದೇ ತಿಂದು. ಸಾಯಂಕಾಲಕ್ಕೆ ಮಾಡಬೇಕು ಸಾಯಂಕಾಲಕ್ಕೆ. ಇನ್ನೇನು ಸಮಾಚಾರ? ಹೇಳ್ಬೇಕವ, ನೀನು ಹೇಳಿದ್ರೆ ನಾನು ಕೇಳ್ತೀನಿ. ಅಯ್ಯೋ ಬೆಳಿಗ್ಗೆ ಒಂದು ನ್ಯೂಸಲ್ಲಿ ನೋಡಿದೆ ಕಣೆ, ಬೇಜಾರಾಗೋಯ್ತು ನನಗಂತೂ. ಏಕೆ? ಅಯ್ಯೋ ಹುಡುಗಿ ಕಾಲೇಜಿಗೆ ಹೋಯ್ತಿತ್ತಂತೆ, ಅಲ್ಲೇ 7 ವರ್ಷದಿಂದ ಯಾರೋ ಹುಡುಗನ ಲವ್ ಮಾಡಿದ್ಲಂತೆ. ಪ್ರೆಗ್ನೆಂಟ್ ಆಗೋಳೆ. ಪ್ರೆಗ್ನೆಂಟ್ ಆಗಿ 6 ತಿಂಗಳು 7 ತಿಂಗಳು ಮಗ ಐತಿ. ನಾನು ಮದುವೆ ಆಗಲ್ಲ ಅಂತವ್ನು, ರಾಜಕೀಯವ್ರ ಮಗ ಅವನು. ಇವಳು ಯಾಕೆ ಬೇಕಿತ್ತಪ್ಪ, ಬಡವ್ರ ಮನೆ ಮಕ್ಕಳು ಯಾಕೆ ಹಂಗೆ ಇದು ಮಾಡಬೇಕಾಯ್ತು? ಫಲವತ್ತಿಂದ ಮದುವೆ ಮಾಡಿಸ್ಬೋದು, ಮದುವೆ ಸಂಸಾರ ಮಾಡ್ಸೋಕ್ಕಾಗುತ್ತೇನೆ? ಇವಳಿಗೆ ಏನಕ್ಕೆ ಬೇಕಿತ್ತವ? ಯಾವ ದೊಡ್ಡವ್ರ ಮನೆ ಸವಾಸಲ್ಲ ಕಣವ, ಅದಕ್ಕೇ ಹೋಗ್ಬಾರ್ದು. ಅಯ್ಯೋ ನ್ಯೂಸ್ ಚಾನಲಲ್ಲಿ ಬಂದಿದ್ರು ಕಣವ, ನೋಡಿ ನಮಗೆ ಬೇಜಾರಾಗೋಯ್ತು. ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟ ಬಿದ್ದು ಓದಲಿ ಅಂತ ಕಳಿಸಿದ್ರು, ಇವು ನೋಡಿ ಹೆಂಗೆ ಮಾಡಿಕೊಂಡು. ಅವೇನು ದೊಡ್ಡ ಮನೆ ಹುಡುಗ, 21 ವರ್ಷ ಅಂತ ಅವನಿಗೆ. ಈಗ ಮದುವೆ ಆಗಲ್ಲ ಅಂತಾನೆ. ಮಗನೇನಂದಲ್ಲ ಅಂತಾನೆ ಈಗ. ಅಯ್ಯೋ ಅಪ್ಪ, ಅವರು DNA ಟೆಸ್ಟ್ ಎಲ್ಲ ಮಾಡ್ತಾರೆ. ಈಗ ಅವನದೇ ಅಂತ ಇದಾಗೈತಿ, ಆದ್ರೂ ಅವ್ರು ಒಪ್ಕೋತಾ ಇಲ್ಲ. ಯಾಕೆ ಬೇಕಾದ್ರೆ ಆ ಮಗ ಈಗ ಮದುವೆನೂ ಆಗಿಲ್ಲ, ಇವ್ರಿಗೂ ಇಲ್ಲ ನಂಗೆ ಆಯ್ತಾರೆ. ಸುಮ್ಮನೆ ಬತ್ಕೊಂಡಿದ್ದೀವಿ, ಇವೆಲ್ಲ ಏನಕ್ಕೆ ಬೇಕಿತ್ತು? ಕಣವ, ಹೆಣ್ಮಕ್ಳು ನೋಡ್ಬಿಟ್ರೆ ಭಯ ಆಗುತ್ತೆ ಕಣವ, ಜೀವನನೇ ಕಷ್ಟ ಕಣವ. ಏನಾಯಿತು? ಏನಾಗಿಲ್ಲ, ಅದೇ ಇವಾಗ ಮಾತಾಡ್ತಾ ಇದ್ರಪ್ಪ, ಅದೇನೇನು ಮಾಡ್ಕೋತಾರೆ ಏನೋ. ಯಾರೋ ರಾಜಕೀಯದನೊಬ್ಬ ಮಾತಾಡ್ದ, ನಾನು ಬೇರೆ ಕಲಿಸ್ತೀನಿ ಅಂತ ಫೋನ್ ಎತ್ತಿರು. ಅವ್ರನ್ನ ಎಷ್ಟು ಜನ ನಿಮಗೆ ನ್ಯಾಯ ಸಿಗೋದಂತ ನಿಮ್ಮ ಪರವಾಗಿರ್ತೀವಿ ಅಂತಿದ್ದೆ. ಅದೇನೇನಾಗುತ್ತೋ ಕಾಣೆ.